ಸರ್ ಏನು ಮಾಡೋದು ಸರ್? ಇಲ್ಲಿ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಆಗಿದೆಯಂತೆ. ಆಮೇಲೆ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ನನ್ನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಸರ್. ನನಗೆ ತುಂಬ ಗಾಬರಿ ಆಗ್ತಾ ಇದೆ. ನಾನು ಏನು ಮಾಡಬೇಕು ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಸರ್. ಮೊನ್ನೆ ಒಂದು ಪೇಷಂಟು ಸತ್ತೋಗಿದ್ರಲ್ಲ ಇಲ್ಲಿ, ಅವ್ರ ಕಡೆಯವರು ಕೊಟ್ಬಿಟ್ಟಿದ್ದಾರಂತೆ. ಡಾಕ್ಟ್ರು ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ, ಅದಕ್ಕೆ ಅವರು ನೆಗ್ಲಿಜೆನ್ಸಿಯಿಂದ ಒಂದು ಪೇಷಂಟ್ ತೀರೋಗಿದ್ದಾರೆ ಅಂದ್ಬಿಟ್ಟು ಈ ಹಾಸ್ಪಿಟಲ್ ಮೇಲೆ ಆಮೇಲೆ ಇಲ್ಲಿರೋ ಸ್ಟಾಫ್ ಮೇಲೆಲ್ಲ ಕೊಟ್ಬಿಟ್ಟಿದ್ದಾರಂತೆ ಸೇರಿಸಿ. ಏನು ಮಾಡೋದು ಸರ್? ನನಗೆ ತುಂಬ ಭಯ ಆಗ್ತಿದೆ, ತುಂಬ ಹೆದರಿಕೆ ಆಗ್ತಿದೆ ಸರ್. ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ FIR ಮಾಡಿಕೊಂಡು ನೋಟಿಸ್ ಎಲ್ಲ ಕಳಿಸಿದ್ದಾರೆ ಸರ್. ನಾನು ನಿಮ್ಗೆ ಹೇಳೋಣ ಅಂತ ಇದ್ದೆ. ಏನು ಮಾಡೋದು? ಅದು ಅಲ್ಲದೆ ಒಂದು ಮಗು ಡೆಲಿವರಿ ಮಾಡೋ ಟೈಮಲ್ಲಿ ಒಂದು ಮಗು ಬೇರೆ ತೀರೋಯ್ತಲ್ಲ. ಅಲ್ಲ, ಅವರು ಅಷ್ಟೇ, ಅವರು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರಂತೆ. ತುಂಬ ಅವತ್ತಂತೂ ತುಂಬ ಗಲಾಟೆ ಮಾಡಿದ್ರಲ್ಲ ಸರ್. ಹೇಗೋ ಮ್ಯಾನೇಜ್ ಮಾಡಿ ಏನೋ ಬೈದು ಕಳಿಸಿದ್ದೀವಿ. ಇವಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅಷ್ಟಕ್ಕೆ ಸುಮ್ಮನಾಗಿಲ್ಲ ಸರ್. ಕಂಪ್ಲೇಂಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋದು? ಅಲ್ಲ, ಏನು ಹೇಳ್ತಿದ್ದೀರಾ ಸಿಸ್ಟರ್? ಅವ್ರೇನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರು? ಅಲ್ಲ, ಏನಾದರೂ ಬೈದು ಕಳಿಸ್ಬೇಕಲ್ವಾ? ಇಷ್ಟು ಧೈರ್ಯ ಬಂದ್ಬಿಡ್ತಾ ಅವ್ರಿಗೆ? ಏನು ಮಾಡೋದು ಈಗ? ಅದು ಅಲ್ಲದೆ FIR ಬೇರೆ ಆಗಿದೆ ಅಂತೀರಾ, ನೋಟಿಸ್ ಬೇರೆ ಕಳಿಸಿದ್ದಾರೆ ಅಂತಾರೆ. ಆಮೇಲೆ ಇದೇನಾದ್ರು ಮತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನಾದರೂ ಕೇಳ್ತಾರ ಹೇಗೆ? ಅದು ಅಲ್ಲದೆ ನಾವು ಅವ್ರು ತೀರೋಗಿ 1 ಡೇ ಆಗಿತ್ತು, ಆದರೂ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಬಿಲ್ಲೆಲ್ಲ ಫೀಸೆಲ್ಲ ಕಟ್ಸ್ಕೊಬಿಟ್ಟಿದ್ವಿ. ಈಗೇನು ಮಾಡೋದು? ನನಗೊಂದು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ತಲೆ ಕೆಟ್ಟೋಗಿದೆ. ಅಲ್ಲ, ಯಾಕೆ ಈ ಥರ ಆಗ್ತಾಯಿದೆ? ಅಲ್ಲ, ನೀವೇನಾದ್ರೂ ಹಾಸ್ಪಿಟ್ಲದು ಸೀಕ್ರೆಟ್ ಏನಾದರೂ ಬಿಟ್ಕೊಡ್ತಾ ಇದ್ದೀರಾ ಹೆಂಗೆ ಸ್ಟಾಪ್ಗಳು? ಇಲ್ಲ ಸರ್, ನಾವು ಯಾಕೆ ಬಿಟ್ಕೊಡೋಣ? ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊತೀವ, ನಮ್ಮ ಕೈಗೆ ನಾವೇ ಮಣ್ಣು ಹಾಕೋತೀವ? ಏನು ಸರ್ ಈ ಥರ ಮಾತಾಡ್ತೀರಾ? ಇಲ್ಲ, ನಾವೇನು ಹೇಳಿಲ್ಲ ಸರ್. ಅಲ್ಲ, ನಮ್ಮ ಮೇಲೂ ಕೇಸ್ ಆಗಿದೆ. ನಾವೇನು ಮಾಡಿದ್ದೀವಿ? ಇಲ್ಲಿಗೆ ನಾವು ಕೆಲಸಕ್ಕೆ ತಾನೇ ಬಂದಿರೋದು. ಇದು ನೋಡಿದ್ರೆ ನಿಮ್ಮ ಹಾಸ್ಪಿಟಲ್ಲು. ನೀವು ಹೇಗೆ ಹೇಳ್ತೀರಿ ನಾವು ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಕೆಲಸ ಮಾಡೋರು ಅಷ್ಟೇ. ಅದು ಬಿಟ್ಬಿಟ್ಟು ನಮ್ಮ ಮೇಲೆಲ್ಲ FIR ಆಗಿದೆ. ಸರಿ ಸರ್, ಅದೆಲ್ಲ ಇರಲಿ. ಇವಾಗ ನಾವು ಏನು ಮಾಡೋಣ? ಸ್ಟಾಫ್ ಎಲ್ಲ ಹೋಗಿ ಜೈಲಲ್ಲಿ ಕುತ್ಕೋಬೇಕಾಗುತ್ತೆ. ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದೆ. ಅದು ಅಲ್ಲದೆ ಇಲ್ಲಿ ಬರೋ ಪೇಷಂಟ್ ಎಲ್ಲ ಫುಲ್ಲು ಎಲ್ಲರೂ ಕಂಪ್ಲೇಂಟ್ ಕೊಡೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ತುಂಬ ಈ ಹಾಸ್ಪಿಟಲ್ ಮೇಲೆ ತುಂಬ ಕಂಪ್ಲೇಂಟ್ ಹೋಗಿದೆಯಂತೆ. ಹಾಗೆ ಅದನ್ನೆಲ್ಲ ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಟ್ರೆ ಸರ್, ಹಾಸ್ಪಿಟಲೇ ಮುಚ್ಕೊಳ್ಳುತ್ತೆ. ಅದೆಲ್ಲ ಇರಲಿ, ನಮ್ಮ ನೇಮ್ ಎಲ್ಲ ಹಾಳಾಗ್ಬಿಡುತ್ತೆ ಸರ್. ಏನು ಮಾಡೋದು? ಇಂಥವ್ರು ಈ ಥರ ಮಾಡ್ತಿದ್ರಂತೆ ಅಂತ ಸೋಷಿಯಲ್ ಮೀಡ್ಯಾಗೆ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು, ಇರೋದನ್ನೆಲ್ಲ ಸ್ಪ್ರೆಡ್ ಮಾಡಾಕ್ಬಿಡ್ತಾರೆ. ನೀವು ಸ್ವಲ್ಪ ಇಷ್ಟುದ್ದಾದರೆ ಅಷ್ಟುದ್ದ ತಗೊಂಡೋಗಿ ಹಾಕ್ಬಿಟ್ಟು ನನಗೆ ತುಂಬ ಹೆದರಿಕೆ ಆಗ್ತಾಯಿದೆ ಸರ್. ಈ ಸೋಷಿಯಲ್ ಮೀಡ್ಯಾ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ನನಗೆ ಭಯ ಆಗ್ತಾಯಿದೆ. ಏನು ಮಾಡೋದು? ಈಗ ಪೊಲೀಸ್ ಅದು ಇದು ಅಂತ ಇದ್ದಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದಿತ್ತು. ಅಲ್ಲ, ಇವಾಗ ನಾನು ಏನಂತ ಹೇಳಿ ಸರ್? ಈಗ ನಾನು ಹೆಂಗೆ ತಲೆ ತೋರಿಸ್ಕೊಂಡು ಹೋಗಲಿ? ಅದೆಲ್ಲ ಇರಲಿ, ಇವಾಗ ಅದು ಇದೆಲ್ಲ ಬೇಡ. ನನಗೆ ಹೇಗೆ ಪಾರಾಗೋದು ಪ್ಲೀಸ್ ಹೇಳಿ ಸರ್. ನನಗೆ ಈಗ FIR ಆಗಿದೆ ಅಂದ ತಕ್ಷಣ ಅದು ಅಲ್ಲದೆ ನೋಟಿಸ್ ಬೇರೆ ಕಳಿಸಿದಾರಂತೆ. ನನಗಂತೂ ತಲೆ ಕೆಟ್ಟೋಗಿದೆ. ಇಲ್ಲಿರೋ ಸ್ಟಾಫ್ ಎಲ್ಲ ಫುಲ್ ಭಯ ಪಟ್ಬಿಟ್ಟಿದ್ದಾರೆ. ಹಾಳಾದವರು ಕೊಟ್ಟರು, ನಮ್ಮ ಮೇಲೆ ಯಾಕೆ ಸರ್ ಕೊಟ್ಟರು? ಅಲ್ಲ, ನನಗೆ ಬೇರೆ ಇವಾಗ ಗಾಬರಿ ಆಗ್ತಾ ಇದೆ. ಅಲ್ಲ, ಏನು ಮಾಡೋದು ಈಗ? ಏನು ಮಾಡೋದು ನಮಗೊಂದು ಗೊತ್ತಾಗ್ತಿಲ್ಲ. ಛೇ, CCTV ಫುಟೇಜ್ ಇದೆಯಲ್ಲ, ಅದೆಲ್ಲನೂ ಡಿಲೀಟ್ ಮಾಡಿಸ್ಬಿಡಿ. ಹೌದು ಸರ್, ಆಲ್ಮೋಸ್ಟ್ ಎಲ್ಲನೂ ಡಿಲೀಟ್ ಮಾಡಿಸ್ಬಿಟ್ಟಿದ್ದೀವಿ. ಹಾಗೆ ಅವ್ರು ಕೇಳಿದ್ರೆ ಏನಂತ ಹೇಳೋದು? CCTV ಫುಟೇಜ್ ಕೇಳಿದ್ರೆ ನಾವು ಏನಂತ ಕೊಡೋದು? ಮೆಡಿಷನ್ ಬಿಲ್ಲೆಲ್ಲ ಕೊಟ್ಟಿದ್ವಲ್ಲ, ಎಷ್ಟಾಗಿದೆ ಏನು ಎತ್ತ ಅಂತ, ಅದನ್ನು ಇವ್ರಿಗೆ ಪೇಷಂಟ್ ಅವರು ಕಡೆಗೆ ಇಶ್ಯೂ ಮಾಡಿದ್ವಲ್ಲ ಫೇಕ್ದು, ಆ ಬಿಲ್ಲೆಲ್ಲನೂ ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ನಾರ್ಮಲ್ ಇದೆಯಲ್ಲ ನೋಡಿ, ಏನು ಅಂದರೆ ನಾವು ಹಾಸ್ಪಿಟಲ್ಗೆ ಇಟ್ಕೋತೀವಲ್ಲ ಬಿಲ್ಲು, ಅದೆಲ್ಲ ಬಿಲ್ಲೆಲ್ಲನೂ ನೀವು ಒಂದು ಫೈಲ್ ಮಾಡಿಡಿ. ಆ ಕಡೆ ಈ ಕಡೆ ಎಸೆಯಕ್ಕೆ ಹೋಗ್ಬಿಡಿ. ಫೇಕ್ ಕೊಟ್ಟಿದ್ವಲ್ಲ ಮಾಮೂಲಿ ಅವ್ರಿಗೆ ಪೇಷಂಟ್ ಕಡೆಯವ್ರಿಗೆ, ಅದನ್ನೆಲ್ಲನೂ ಡಿಸ್ಟ್ರಾಯ್ ಮಾಡಿಬಿಡಿ. ಎಲ್ಲಾದ್ರೂ ಕಸ ಕಟ್ಟಿ ಹಾಕ್ಬಿಡಿ. ಮತ್ತು ಆಲ್ಮೋಸ್ಟ್ ಎಲ್ಲನೂ ಪೇಷಂಟ್ ಎಲ್ಲನೂ ಕ್ಲೀನಾಗಿ ಇರ್ಸೋಕೆ ಹೇಳಿ. ಹಾಗೆ ಪೇಷಂಟ್ ಬಂದಿದ್ದಾರಲ್ಲ ಅವ್ರನ್ನೆಲ್ಲ ಆರೋಗ್ಯ ನೋಡಿಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿ. ಆಮೇಲೆ ಏನೇನೋ ಸುಳ್ಳು ಸಿಗಾಕೋಬೇಡಿ. ಆಮೇಲೆ ಪೇಷಂಟ್ಗೆ ಇರೋದು ಒಂದು ಕೈಲೇ, ಹಾಗೆ ಅವ್ರು ಚೆಕ್ ಮಾಡಿದಾಗ ಮತ್ತೊಂದು, ಆ ಥರ ಬರಬಾರ್ದು. ಏನಾದರೂ ಆಗಲಿ ಒಂದು ಒಳ್ಳೆ ಥರದ ನೋಡಿ ಹೇಳಿ. ಬೇಗ ಹೋಗಿ ಎಲ್ಲನೂ ಇದು ಮಾಡ್ಕೊಡಿ. ಆಮೇಲೆ ಪೊಲೀಸ್ ಬಂದುಬಿಟ್ರೆ ಕಷ್ಟ. ಹೌದು ಸರ್, ನಾನು ಅನ್ಕೊಂಡೇ ಇರಲಿಲ್ಲ. ತುಂಬ ಜನ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರಂತೆ ಸರ್. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಅದಕ್ಕೋಸ್ಕರ ನೋಟಿಸ್ ಕಳಿಸಿದಾರಂತೆ. ಒಂದು ಮಗು ಕಡೆದು, ಇನ್ನೊಂದು ಮೊನ್ನೆ ಡೆತ್ ಆಯ್ತಲ್ಲ ಅವ್ರದ್ದೊಂದು. ಹಾಗೆ ಅವತ್ತು ಒಬ್ಬರು ಹೆಂಗಾಗಿರೋರೇ ಬಂದಿದ್ರಲ್ಲ, ಏನೋ ಅವ್ರಿಗೆ ಜಾಸ್ತಿ ಡೋಸ್ ಕೊಟ್ಬಿಟ್ಟು ಅವರು ತೀರೋಗ್ಬಿಟ್ರು. ಸಿಕ್ಕಾಬಟ್ಟೆ ಡೋಸ್ ಆಗಿಬಿಟ್ಟಿತ್ತು. ಆಮೇಲೆ ಅವತ್ತು ಒಂದು ಪಾಯ್ಸನ್ ತಗೊಂಡಿದ್ರಲ್ಲ, ಅವ್ರ ಕಡೆಯವರು ಅಷ್ಟೇ, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸುಮ್ಮನೆ ಚೆನ್ನಾಗಿರೋರನ್ನ ಇಟ್ಕೊಂಡು ಇದೆಲ್ಲ ತಗೋತಿದ್ದಾರೆ, ಮೆಡಿಷನ್ ಎಲ್ಲ ಕೊಡ್ತಿದ್ದಾರೆ, ದುಡ್ಡು ಸುಮ್ಮನೆ ಕೀಳ್ತಾ ಇದ್ದಾರೆ ಅಂತ. ಆಮೇಲೆ ಬರೀ ಫೇಕ್ ಅಂತ ಹೇಳ್ತಾ ಇದ್ದಾರೆ ಸರ್ ಈ ಹಾಸ್ಪಿಟಲ್ ಮೇಲೆ. ಮತ್ತು ಸರ್ ಇನ್ನೂ ಏನೇನೋ ಹೇಳಿದಾರಂತೆ, ಇದು ಸುಳ್ಳು, ಬರೀ ದುಡ್ಡು ತಿನ್ನುತ್ತೆ, ಬರೀ ದುಡ್ಡಿಗೋಸ್ಕರನೇ ಏನು ಬೇಕಾದರೂ ಮಾಡ್ತಾರೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿಬಿಟ್ಟಿದ್ದಾರಂತೆ ಸರ್. ಏನು ಮಾಡೋದು ನನಗೊಂದು ಗೊತ್ತಾಗ್ತಿಲ್ಲ. ಆಮೇಲೆ ಏನಾದರೂ ಆಗಲಿ ಸರ್, ನಮಗಂತೂ ಇವಾಗ ಈಗ ಸರ್
ಅದೇ ಪೊಲೀಸರಿಗೆ ಲಂಚ ಏನಾದರೂ ಕೊಟ್ಟರೆ ಅವ್ರೇನಾದ್ರೂ ಸುಮ್ಮನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರಾ? ಅಯ್ಯೋ ಹಾಗೆ ಬೇರೆ ಮಾಡಿಬಿಟ್ಟಿರ ಅದು ಬೇರೆ ಇನ್ನೊಂದು ಬಂದು ಸಿಗಾಕೊಬಿಟ್ಟದು. ಒಬ್ಬೊಬ್ರು ಒಳ್ಳೆ ಪೊಲೀಸ್ಗಳು ಇರ್ತಾರೆ, ಯಾಕೆ ಬೇಕು? ಸುಮ್ಮನೆ ನೋಡೋಣ ಯಾವ ಥರ ಇರುತ್ತೆ, ಅದ್ರ ಮೇಲೆ ಬೇಕಾದ್ರೆ ನಾವು ಡಿಸೈಡ್ ಮಾಡೋಕ್ಕಾಗುತ್ತೆ. ಈಗ ಸದ್ಯಕ್ಕೆ ಏನೂ ಏನೇ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಸರಿಯಾಗಿ ಮಾಡಿ. ಮೊದಲು ಬಿಲ್ಲೆಲ್ಲ ಹೋಗಿ ಆಮೇಲೆ ಫುಟೇಜ್ ಇದೆಯಲ್ಲ ಅದನ್ನೆಲ್ಲನೂ ಇದು ಮಾಡಿ. ಎಲ್ಲ ಇಲ್ಲಿ ಸ್ಟಾಫ್ಗಳಿದ್ದಾರಲ್ಲ ಅವ್ರದ್ದೆಲ್ಲರೂ ನರ್ಸಿಂಗ್ ಸರ್ಟಿಫಿಕೇಟ್ ಇದೆಯಾ? ನರ್ಸಿಂಗ್ ಸ್ಟಾಫ್ದು ಇದೆ ಸರ್, ಆದರೆ ಇಬ್ಬರದು ಅವ್ರು PU ಆಗಿರೋದ್ರಿಂದ ಅವ್ರಿಗೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಸರ್. ನಾವೇ ಕಡಿಮೆ ಸ್ಯಾಲ್ರಿ ಅಂದ್ಬಿಟ್ಟು ಅವ್ರನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ ಕೆಲಸಕ್ಕೆ. ಆಮೇಲೆ 18 ಇಯರ್ಸ್ ಬಿಲೋ ಇರೋರು ಇಬ್ಬರು ಇದ್ದಾರೆ ಸರ್ ಇಲ್ಲಿ. 18 ವರ್ಷಕ್ಕಿಂತ ಚಿಕ್ಕವ್ರು ಇದ್ದಾರಲ್ಲ ಇಬ್ಬರು, ಅವ್ರನ್ನ ಏನು ಮಾಡೋದು ಸರ್? ಕಳಿಸ್ಬಿಡೋಣ ಅವ್ರನ್ನ ಮನೆಗೆ. ಒಂದು 4 ದಿನ ರಜೆ ಕೊಟ್ಬಿಟ್ಟು ಅವ್ರೇನಾದರೂ ಬಂದರೆ ಅವ್ರ ಮೇಲೆ ಬೇರೆ ಕೇಸ್ ಆಗಿಬಿಡುತ್ತೆ, ತುಂಬ ಕೇಸ್ ಆಗಿಬಿಡುತ್ತೆ. ಅವ್ರಿನ್ನೂ 18 ವರ್ಷ ತುಂಬಿಲ್ವಲ್ಲ. ಆಮೇಲೆ ಬಾಲ ಕಾರ್ಮಿಕರ ಇದೆಯಲ್ಲ ಕಾಯ್ದೆ, ಅದ್ರ ಬಂದು ಜಾಯಿನ್ ಆಗಿಬಿಟ್ರೆ ಮತ್ತೆ ಏನೇನೋ ಹೋಗ್ಬಿಡುತ್ತೆ. ಹೌದೌದು, ಅದೆಲ್ಲ ತುಂಬ ಪ್ರಾಬ್ಲಮ್. ನಾನು ಹೇಳೋದು ಅಂದ್ಕೊಂಡಿದ್ದೆ, ಅವ್ರನ್ನ ಮನೆಗೆ ಕಳಿಸ್ಬಿಡಿ, ಏನೋ ಕಡಿಮೆ ಸ್ಯಾಲ್ರಿ ಅಂದ್ಬಿಟ್ಟು ಕರ್ಕೊಂಡು ಸೇರಿಸ್ಕೊಂಡಿದ್ವಿ. ಹಾಗೆ ನರ್ಸ್ ಸರ್ಟಿಫಿಕೇಟ್ ಇಲ್ವಲ್ಲ ಅವ್ರದ್ದು. ಆಮೇಲೆ ನಮ್ಮದೇನಾದರೂ ನಮ್ಮ ಕಾಲಕ್ಕೆ ಕೆಟ್ಟದಿದ್ದರೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಬರ್ತಾರೆ. ಪ್ರತಿಯೊಂದರಲ್ಲೂ ಸಿಗಾಕೊಳ್ಳೋಕ್ಕೆಲ್ಲ ಹೋಗಬಾರ್ದು. ಏನಾದರೂ ಮಾಡಿ ಅಲ್ಲಿ ಪೊಲೀಸ್ ಬಂದುಬಿಡ್ತಾರೆ. ಹುಷಾರು, ಬೇಗ ಹೋಗಿ. ಹಾಸ್ಪಿಟಲ್ ಓನರ್ ಯಾರು ಸರ್? ಹೇಳಿ ಸರ್. ಬನ್ನಿ. ಏನಾಯಿತು ಸರ್? ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ ಮೇಲೆ ತುಂಬ ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ಇಲ್ಲಿ ನೀವೇ ತಾನೇ ಓನರು. ಹಾಗೆ ನಿಮ್ಮ ಸ್ಟಾಫ್ನೆಲ್ಲರೂ ಇವತ್ತೇ ನೀವು ಇಲ್ಲಿಂದ ಕೆಲಸ ನಿಲ್ಲಿಸಬೇಕಾಗುತ್ತೆ. ಹಾಗೆ ನಿಮ್ಮ ಮೇಲೆ FIR ಆಗಿದೆ. ನಿಮಗೆ ನೋಟಿಸು ಕಳಿಸಿದ್ದೀವಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅರೆಸ್ಟ್ ವಾರೆಂಟ್ ಬಂದಿದೆ. ನಾವೀಗ ನಿಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ, ಪ್ಲೀಸ್ ಬನ್ನಿ. ಅಲ್ಲ ಡಾಕ್ಟರ್, ನಮಗೆ ಅದು ಯಾವ ನೋಟಿಸ್ ಕಳಿಸಿದ್ರಿ? ನಮ್ಗೊಂದು ಗೊತ್ತೇ ಇಲ್ವಲ್ಲ. ಸಿಸ್ಟರ್, ನಿಮ್ಗೇನಾದ್ರೂ ನೋಟಿಸ್ ಏನಾದರೂ ಬಂತಾ? ಇಲ್ಲ ಡಾಕ್ಟರ್, ನನಗೇನು ಗೊತ್ತೇ ಇಲ್ವಲ್ಲ. ಇಲ್ಲ, ಇದೇ ಅಡ್ರೆಸ್ ಕಳಿಸಿದ್ದೀವಿ. ಇಲ್ಲಿ ಆಲ್ರೆಡಿ ನೀವು ಯಾರೋ ರಿಸೀವ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಅದೇನು ಗೊತ್ತಿಲ್ಲ. ಅಲ್ಲ, ನಾವು ಎಷ್ಟು ಜೆನ್ಯೂನ್ ಆಗಿ ಈ ಸಂಸ್ಥೆ, ಈ ಹಾಸ್ಪಿಟಲ್ನ ನಡೆಸ್ಕೊಳ್ತಾ ಇದ್ದೀವಿ. ನಾವು ಇದನ್ನ ಒಂದು ಸಮಾಜ ಸೇವೆ ಥರ ಮಾಡ್ಕೋಗ್ತಾ ಇದ್ದೀವಿ ಸರ್. ನೋಡಿ ಸರ್, ಯಾವ ಕಾಲ ಬಂದ್ಬಿಡ್ತು. ನಾವೀಗ ಒಳ್ಳೇದು ಮಾಡಿದ್ರೆ ಕಾಲದಲ್ಲಿ ಒಳ್ಳೇದೇ ಆಗೋದಿಲ್ಲ ಸರ್, ಇದಂತೂ ನಿಜ. ನಾವು ಎಷ್ಟು ನಿಯತ್ತಿಂದ ಮಾಡ್ಕೊಳ್ತಾ ಇದ್ದೀವಿ. ಬಡವ್ರಿಗೆಲ್ಲರಿಗೂ ಕೊತ್ಕೊಳ್ಳೋದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಕೊಡೋದು. ನಾವು ಕೂಲಿನೇ ತಗೊಳ್ಳೋದಿಲ್ಲ, ನಮಗೆ ಬೇಕಾಗಿರುವಂಥದ್ದನ್ನೇ ತಗೊಳ್ಳಲ್ಲ. ಬರೀ ಅದಕ್ಕೆ ಮೆಡಿಷನ್ಗೆ ಎಷ್ಟಾಗುತ್ತೆ ಆ ಚಾರ್ಜ್ ಮಾತ್ರ ಮಾಡೋದು. ನಾವು ಎಕ್ಸ್ಟ್ರಾ 1 ರೂಪಾಯಿನೂ ಮಾಡೋದಿಲ್ಲ ಸರ್. ಅಲ್ಲ, ನಾವು ಇಂಥ ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ಸರ್? ಇಲ್ಲ, ಇದನ್ನು ನಾನು ಒಪ್ಪೋದಿಲ್ಲ ಸರ್. ಹೆಂಗೆ ಅರೆಸ್ಟ್ ಮಾಡ್ತೀರಾ? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತೀರಾ? ನಿಮಗೆ 1, 2 ಅಂತಲ್ಲ, ಒಂದು 5 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೀಗ ಆ್ಯಕ್ಷನ್ ತಗೊಳ್ಳೇಬೇಕು ಡಾಕ್ಟರ್. ಇದ್ರ ಮೇಲೆ ನಮಗೆ ಬೇರೆ ಆಪ್ಷನ್ ಇಲ್ಲ. ನಮ್ಮ ಕರ್ತವ್ಯ ನಾವು ಮಾಡಬೇಕು. ನೀವು ಬಂದು ಅಲ್ಲಿ ಬೇಕಾದ್ರೆ ಪ್ರೂವ್ ಮಾಡ್ಕೊಳ್ಳಿ ನಮ್ದೇನು ತಪ್ಪಿಲ್ಲ, ಏನೂ ಇಲ್ಲ ಅಂತ. ನಾವು ಇಷ್ಟೇ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ನಿಮ್ಮ ಮೇಲೆ ಎಂಕ್ವೈರಿ ಮಾಡಬೇಕು, ನಿಮ್ಮನ್ನ ಅರೆಸ್ಟ್ ಮಾಡಬೇಕು, ಅಷ್ಟೇ ನಮ್ಮ ಡ್ಯೂಟಿ ಅಷ್ಟೇ ಇರೋದು. ಏನೋ ಇದು ಕೋರ್ಟ್ಗೆ ಹೋಗುತ್ತೆ, ಅವಾಗ ನೀವು ಬೇರೆ ತಗೊಂಡು ಆಚೆಗೆ ಬನ್ನಿ. ಇಲ್ಲ, ನಿಮ್ಮ ಕೇಸ್ ಬಗ್ಗೆ ವಾದನಾದರೂ ಮಾಡ್ಕೊಳ್ಳಿ, ನಿಮ್ಮ ಸಾಕ್ಷಿನ ನೀವು ಸಬ್ಮಿಟ್ ಮಾಡ್ಕೊಳ್ಳಿ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಅರೆಸ್ಟ್ ಆಗಿದೆ ಅಷ್ಟೇ. ಮಂಗಳಮ್ಮ, ಹೋಗಿ ಅಲ್ಲಿ ಲೇಡಿ ಸ್ಟಾಫ್ ಎಲ್ಲ ಯಾರಿದ್ದಾರೆ ಎಲ್ಲರೂ ಕರ್ಕೊಬನ್ನಿ. ಹಾಗೆ ಎಲ್ಲ ಪೊಲೀಸ್ನು ಬರೀಲಿ, ಕಾನ್ಸ್ಟೇಬಲ್ ಇಲ್ಲಿ ಒಂದು 10-15 ಜನ ಇದ್ದಾರೆ. ಈ ಫುಲ್ ಹಾಸ್ಪಿಟಲ್ ಮೇಲೆ ಕೇಸ್ ಆಗಿದೆ. ಮೊದಲು ಇದನ್ನ ಕ್ಲೋಸ್ ಮಾಡಬೇಕು ಈ ಹಾಸ್ಪಿಟಲ್. ಓಕೆ ಸರ್, ಹಾಗೆ ಮಾಡ್ತೀನಿ. ಅಲ್ಲ ಡಾಕ್ಟರ್, ನಮ್ದೇನು ತಪ್ಪಿದೆ? ನಾವು ಬರೀ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಕೆಲಸಕ್ಕೆ ಹೋಗಿ ಬಂದಿರೋದು. ನೀವು ನೋಡಿದ್ರೆ ಎಲ್ಲರೂ ಹೇಳ್ಕೋಗ್ಬೇಕು ಅಂತ ಹೇಳ್ತೀರಾ? ಅದೇ ಹೇಳಿದ್ನಲ್ಲ, ನಂದು ಕಾರಣ ಏನು ಹೇಳಕ್ ಬರಬೇಡಿ. ನಿಮ್ಮ ಮೇಲೆ ಕೇಸ್ ಆಗಿದೆ, ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಾರೆಂಟು ಇದೆ, ನೋಟಿಸು ಕಳಿಸಿದ್ದೀವಿ. ಅದಕ್ಕೆ ನಾವು ಅದು ಅರೆಸ್ಟ್ ಮಾಡ್ತಾ ಇದೀವಿ. ಜಾಸ್ತಿ ಮಾತಾಡಬೇಡಿ, ಸುಮ್ಮನೆ ಬನ್ನಿ. ಸರ್, ಈಗ ಏನು ಮಾಡೋದು ನಾವು? ನಮಗೊಂದು ಗೊತ್ತಾಗ್ತಿಲ್ವಲ್ಲ. ಏನು ಒಪ್ಕೊಳ್ಳೋಕೆ ಹೋಗ್ಬಿಡಿ, ಏನಾದರೂ ಮ್ಯಾನೇಜ್ ಮಾಡ್ತೀರಿ ಸಿಸ್ಟರ್. ಸರ್, ನಾನು ಏನು ಮ್ಯಾನೇಜ್ ಮಾಡಲಿ ಸರ್? ನನಗೆ ತುಂಬ ಗಾಬರಿ ಆಗ್ತಾ ಇದೆ. ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಹಾಗೇನು ಹೇಳಕ್ಕೆ ಹೋಗ್ಬಿಡಿ, ಸುಮ್ಮನೆ ಏನಾದರೂ ಮ್ಯಾನೇಜ್ ಮಾಡ್ತಾರೆ ನೀವು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.